ಬಿಹಾರದಲ್ಲಿ ಈಗ ಏನಾಗ್ತಾ ಇದೆ? ಮತ್ತೆ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಒಂದು ಬಿಟ್ಟು ಇನ್ನೊಂದು ಕಡೆಗೆ ಜಂಪ್ ಮಾಡುವಂತ ಸರ್ಕಸ್ಸು ಈಗ ಅಲ್ಲಿ ಜೆಡಿಯು ಮಾಡ್ತಾ ಇದೆ. ನಿತೀಶ್ ಅವರು ಈಗ ಮತ್ತೆ ಬಿಜೆಪಿ ಸರ್ಕಾರದತ್ತ ಒಲವನ್ನ ತೋರಿಸ್ತಾ ಇದ್ದಾರೆ. ಆರಂಭದಲ್ಲಿ ಬಿಜೆಪಿ ಜೊತೆಗೆ ಜೊತೆಯಾಗಿದ್ರು, ಅದಾದ ನಂತರ ಬಿಟ್ಟು ಮತ್ತೆ ಆರ್ಜೆಡಿ ಜೊತೆಗೆ ಹೋದ್ರು. ಈಗ ಆರ್ಜೆಡಿ ಬಿಟ್ಟು ಮತ್ತೆ ಈಗ ಬಿಜೆಪಿ ಜೊತೆಗೆ ಬರ್ತಾ ಇದ್ದಾರೆ. ಕಾರಣ ಚುನಾವಣೆ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈಗ ತಯಾರಿ ಆಗಬೇಕಲ್ಲ. ಯಾವ ಕಡೆಗೆ ಒಲವಿರುತ್ತೆ ಆ ಕಡೆಗೆ ಜೈ ಜೈ ಅಂತ ಹೋಗುವಂತಹ ಸ್ವಭಾವ ನಿತೀಶ್ ಅವರದ್ದು. ಈಗ ಅದೇ ರೀತಿಯಾಗಿ ಬಿಹಾರದಲ್ಲಿ ಆರ್ಜೆಡಿ ಮತ್ತು ಜೆಡಿಯು ಮೈತ್ರಿ ಅಂತ್ಯವಾಗ್ತಾ ಇದೆ. ಮತ್ತೆ ನಿತೀಶ್ ಮತ್ತು ಬಿಜೆಪಿ ಸರ್ಕಾರ ರಚನೆ ಆಗಲಿದೆ. ಬಿಜೆಪಿಯ ಬೆಂಬಲದೊಂದಿಗೆ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರ. ಉಪಮುಖ್ಯಮಂತ್ರಿಯಾಗಿ ಸುಶೀಲ್ ಮೋದಿ ಆಗ್ತಾರ. ನಾಡಿದ್ದು ಭಾನುವಾರ ನಿತೀಶ್ ಹಾಗೂ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಆರ್ಜೆಡಿ ಮತ್ತು ಜೆಡಿಯುನ ಮೈತ್ರಿ ಅಂತ್ಯ. ಅವರು ಬಿಜೆಪಿ ಜೊತೆಗೆ ಬರ್ತಾ ಇರೋದಕ್ಕಿಂತಲೂ ಕೂಡ ಅವರು INDIA ಮೈತ್ರಿಯಿಂದ ಆಚೆ ಬರ್ತಾ ಇರೋದು ಬಹಳ ಕಾಂಗ್ರೆಸ್ಗೆ ಕೊಡ್ತಾ ಇರುವಂತ ಬಹುದೊಡ್ಡ ಪೆಟ್ಟು. ಒಂದ್ ಕಡೆಗೆ ಮಮತಾ ಬ್ಯಾನರ್ಜಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅದು ಒಂದು ರೀತಿಯಾಗಿ ಪೆಟ್ಟು. ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇರುವಂತಹ ಹೇಳಿಕೆಗಳು ಒಂದು ರೀತಿಯಾಗಿ ಪೆಟ್ಟು. ಅದರಲ್ಲೂ ಕೂಡ ಈಗ ನಿತೀಶ್ ಕುಮಾರ್ ಅವರು ತೆಗೆದುಕೊಳ್ತಾ ಇರುವಂತ ಈ ನಿರ್ಧಾರ ಮತ್ತೊಂದು ರೀತಿಯಾಗಿ INDIಗೆ ಪೆಟ್ಟು. ಒಂದಾದ ನಂತರ ಒಂದು ತ್ರಿಬಲ್ ಪೆಟ್ಟುಗಳನ್ನ ಈಗ ಏಟುಗಳನ್ನ ತಿಂದಿದೆ ಈಗ INDIA ಮೈತ್ರಿಕೂಟ. ಕಾಂಗ್ರೆಸ್ಗೆ ಇದು ಪ್ರಬಲವಾಗಿ ಏಟಾಗ್ತಿದೆ. ಬಿಜೆಪಿ ಜೊತೆಗೆ ಹೋಗ್ತಾ ಇರುವಂತ ವಿಚಾರ ಅಲ್ಲ. INDIA ಮೈತ್ರಿಕೂಟದಿಂದ ಈಗ ನಿತೀಶ್ ಕುಮಾರ್ ಹೊರ ಬರ್ತಾ ಇರೋದು. ಇವತ್ತು ಅಥವಾ ನಾಳೆ ನಿತೀಶ್ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಬಿಜೆಪಿಯ ಬೆಂಬಲದೊಂದಿಗೆ ಮತ್ತೆ ನಿತೀಶ್ ಸಿಎಂ ಆಗಲಿದ್ದಾರೆ. ಜೆಡಿಯು ಜೊತೆಗೆ ಮೈತ್ರಿಗೆ ಅಮಿತ್ ಶಾ ಸಮ್ಮತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಹಾಮೈತ್ರಿಯ ಬಗ್ಗೆ ಅಮಿತ್ ಶಾ ಮಹತ್ವದ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಾಗಿ ಬಹುದೊಡ್ಡದಾಗಿ ಬಿಜೆಪಿಗೆ ಇನ್ನೊಂದಿಷ್ಟು ಶಕ್ತಿ ಸಿಕ್ಕಂಗ ಆಗ್ಬಿಟ್ಟಿದೆ. ಮೊನ್ನೆ ಅಷ್ಟೇ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಂತ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಅದಾದ ನಂತರ ಈಗ ನಿತೀಶ್ ಕುಮಾರ್ ಅವರು ಆಚೆ ಬರ್ತಾ ಇರುವಂತದನ್ನ ನೋಡ್ಬಿಟ್ರೆ ಬಹುದೊಡ್ಡ ಪೆಟ್ಟು ಈಗ INDIA ಮೈತ್ರಿಕೂಟಕ್ಕೆ ಸಿಗ್ತಾ ಇದೆ. ಬಿಜೆಪಿ ಜೊತೆಗೆ ಹೋಗ್ತಾ ಇರೋದು ಈಗ ಬಹಳ ದೊಡ್ಡ INDIA ಮೈತ್ರಿಕೂಟಕ್ಕೆ. ಕಾಂಗ್ರೆಸ್ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಈಗ ಬಹುದೊಡ್ಡ ಪೆಟ್ಟು. ನಂಬಿಕೆಗಳನ್ನ ಇಟ್ಕೊಂಡಿತ್ತು. ಎಲ್ಲ ಬೇರೆ ಬೇರೆ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದಾಗಿ ನಾವೊಂದು ಕೂಟವನ್ನ ಕಟ್ಕೊಂಡಿದ್ದೀವಿ, ಅದೇ INDIA ಕೂಟ ಅಂತ ಹೇಳಿ. ಮುಂಚೆ UPA ಇತ್ತು, ಅದನ್ನ ಈಗ INDIA ಕೂಟವಂತ ಮಾಡ್ಕೊಂಡಿದ್ದಾರೆ. ಆದ್ರೆ INDIA ಕೂಟದಲ್ಲಿರುವಂತಹ ಬಹುದೊಡ್ಡ ಪಾಲು ದೊಡ್ಡ ನಾಯಕರು ಅಂತ ಕರೆಸ್ಕೊಳ್ತಾ ಇದ್ದಂಥದ್ದು ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್, ಇನ್ನೊಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್. ಸೊ ಮಮತಾ ಬ್ಯಾನರ್ಜಿ ಅವರಂತೂ ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೀಟು ಹಂಚಿಕೆ ವಿಚಾರದಲ್ಲಿ ಅವರ ನಿರ್ಧಾರ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೆಟ್ಟು ಇತ್ತು. ಇನ್ನೊಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ದು. ಈಗ ನಿತೀಶ್ ಕುಮಾರ್ ಅವರಂತೂ ಕೂಟವನ್ನೇ ಬಿಟ್ಟು ಈಗ ಆಚೆ ಹೋಗ್ತಾ ಇದ್ದಾರೆ. ಯಾರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕು ಅಂತ ಇದ್ರು INDIA ಕೂಟ, ಈಗ ಅದೇ ಕೂಟವನ್ನ ಸೇರಿಕೊಳ್ಳುವಂತ ಕೆಲಸಕ್ಕೆ ಈಗ ನಿತೀಶ್ ಮುಂದಾಗಿದ್ದಾರೆ. ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಬಿಹಾರದಲ್ಲಿ ಸಿಕ್ಕಂಗಾಗಿದೆ ಜೆಡಿಯು ಮೂಲಕವಾಗಿ. ಅದು UPA ಯಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಸ್ವಲ್ಪ ಲಾಭವನ್ನ ತಂದು ಕೊಡುತ್ತೆ ಅವರಿಗೆ. ಅದು ಬಿಹಾರದಲ್ಲೂ ಲಾಭ ತಂದು ಕೊಡುತ್ತೆ. ಈ ಕಡೆಗೆ UPಯಲ್ಲೂ ಕೂಡ, ಉತ್ತರ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ಲಾಭವನ್ನ ತಂದು ಕೊಡುತ್ತೆ. ಬಟ್ INDIA ಮೈತ್ರಿಕೂಟಕ್ಕಂತೂ ಬಹು ದೊಡ್ಡದಾದಂತ ಪೆಟ್ಟು ಈಗ ಬಿದ್ದಿದೆ ನಿತೀಶ್ ಕುಮಾರ್ ಅವರು ಆಚೆ ಬರ್ತಾ ಇರೋದ್ರ ಮೂಲಕವಾಗಿ. ಬಟ್ ನಿತೀಶ್ ಕುಮಾರ್ ಅವರು ಆಚೆ ಬರೋದಕ್ಕೆ ಅವರದೇ ಆದಂತ ಒಂದಿಷ್ಟು ಕಾರಣಗಳಿದೆ. ಅವರು ಯಾರ ಜೊತೆಗೆ ಹೋಗ್ತಾ ಇದ್ದೀವಿ, ಜನ ಹೇಗಿದೆ, ಜನರ ಬೆಂಬಲ ಯಾವ ಕಡೆಗಿದೆ ಅನ್ನೋದನ್ನ ನೋಡ್ಕೊಳ್ತಾರೆ. ಅದಕ್ಕೆ ತಕ್ಕಂಗೆ ಗಾಳಿ ಯಾವ ಕಡೆಗೆ ಬರುತ್ತೆ ಆ ಕಡೆಗೆ ತೂರ್ಕೊಳ್ಳುವಂತಹ ಮನಸ್ಥಿತಿ ನಿತೀಶ್ ಕುಮಾರ್ ಅವರದ್ದು. ಈ ಹಿಂದೆಯಿಂದಲೂ ಕೂಡ ಸ್ವಭಾವವನ್ನ ನೋಡಿದೀವಿ. ಒಟ್ಟಲ್ಲಿ ಅವರು ಮುಖ್ಯಮಂತ್ರಿ ಆಗಿರಬೇಕು. ಅವ್ರು ಮುಖ್ಯಮಂತ್ರಿ ಆಗಿದ್ಕೊಂಡು ಮತ್ತೆ ಅವರು ಅಧಿಕಾರಕ್ಕೆ ಬರಬೇಕು. ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಅನ್ನೋದು ಅರ್ಥ ಆದ ತಕ್ಷಣ ಇಮಿಡಿಯೇಟ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಮತ್ತೆ ನಿತೀಶ್ ಕುಮಾರ್ ಅವರು ಗಾಳಿ ಬಂದ ಕಡೆಗೆ ತೂರ್ಕೋ ಅನ್ನುವ ರೀತಿಯಲ್ಲಿ ಈಗ ನಿತೀಶ್ ಕುಮಾರ್ ಅವರು ಬಿಜೆಪಿ ಕಡೆಗೆ ಜಂಪ್ ಮಾಡ್ತಾ ಇದ್ದಾರಾ ಅಂತ? ಹೌದು, 10ನೇ ವರ್ಷದಲ್ಲಿ ಅವರು 4ನೇ ಬಾರಿ ತಮ್ಮ ನಿರ್ಧಾರವನ್ನ ಬದಲಿಸ್ತಾ ಇರುವಂತದ್ದು ಅಥವಾ ಬಿಜೆಪಿಯ ಜೊತೆ ಮತ್ತೆ ಕೈ ಜೋಡಿಸುವಂತ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅರುಣ್, ಬಹಳ ಮುಖ್ಯವಾಗಿ ಇತ್ತೀಚೆಗೆ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿದ್ದು. ಮತ್ತೆ RJD ಮತ್ತೆ JDU ನಡುವೆ ಕೂಡ ಅಷ್ಟೊಂದು ಸಂಬಂಧ ಚೆನ್ನಾಗಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು, ಈಗ ಅದು ತಾರ್ಕಿಕ ಅಂತ್ಯವನ್ನ ತಲುಪುವಂತ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈಗ ನಿತೀಶ್ ಕುಮಾರ್ ಆಪ್ತ ಮೂಲಗಳು ಹೇಳುವ ಪ್ರಕಾರ ಜನವರಿ 28ನೇ ತಾರೀಕು ಅವರು ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದಾವೆ. ನಾಳೆ
ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಆರ್ಜೆಡಿ ಮತ್ತೆ ಜೆಡಿಯು ನಡುವೆ ಭಿನ್ನಾಭಿಪ್ರಾಯಗಳಿರುವಂತಹ ಕಾರಣಗಳನ್ನ ಈಗ ಸದ್ಯಕ್ಕೆ ಕೊಡ್ಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಕೂಡ ಇತ್ತೀಚೆಗೆ ಏನು ನಿತೀಶ್ ಕುಮಾರ್ ಅವ್ರನ್ನ ಟ್ವಿಟರ್ ನಲ್ಲಿ ಟಾಂಗ್ ಕೊಟ್ಟಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಪರಿವಾರವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತೀಶ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ಕಾರುವಾಗಿ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದು ಎರಡು ಪಕ್ಷಗಳ ನಡುವೆ ಹೊಂದಾಣಿಕೆ ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ತೋರ್ಪಡಿಸುವಂತ ಕೆಲಸವನ್ನ ಮಾಡಿತ್ತು. ಮುಖ್ಯವಾಗಿ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ನಿತೀಶ್ ಕುಮಾರ್ ಬಹಳಷ್ಟು ತೃಪ್ತರಾಗಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಕಂಡು ಬರ್ತಾ ಇತ್ತು. ಕಳೆದ ಮೀಟಿಂಗ್ ನಲ್ಲೂ ಕೂಡ ನಾವು ಗಮನಿಸಿದ್ವಿ. ಇಡೀ ಒಕ್ಕೂಟಕ್ಕೆ ಅವರನ್ನ ಸಂಚಾಲಕರನ್ನಾಗಿ ನೇಮಿಸುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ನಯವಾಗಿ ತಿರಸ್ಕರಿಸಿ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದ್ರೆ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟದಲ್ಲಿ ಉಳಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವತ್ತು ಸಂದೇಶ ರವಾನಿಸಿದ್ರ ಅನ್ನುವಂತ ಅನುಮಾನಗಳು ಕೂಡ ಇದ್ವು. ಅವೆಲ್ಲವೂ ಕೂಡ ಈಗ ನಿಜವಾಗುವಂತಹ ಸಮಯ ಕೂಡ ಬಂದಿರುವಂತದ್ದು. ಬಹುತೇಕ ಅವರು ನಾಳೆ ರಾಜೀನಾಮೆಯನ್ನ ಕೊಟ್ಟು ನಾಡಿದ್ದು ಹೊಸದಾಗಿ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬಹುದು. ಲೋಕಸಭೆ ಚುನಾವಣೆಯವರೆಗೂ ಕೂಡ ಈ ಹಿಂದೆ ಏನು ಬಿಜೆಪಿ ಮತ್ತೆ ಜೆಡಿಯು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಕ್ಯಾಬಿನೆಟ್ ಏನಿತ್ತು ಅವರೇ ಮತ್ತೆ ಸಚಿವರಾಗಿ ನೇಮಕ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅರುಣ್, ಶಬೀರ್, ಇದನ್ನ ಎರಡು ರೀತಿಯಲ್ಲಿ ನೋಡ್ಕೊಳ್ಬಹುದು. INDIA ಕೂಟಕ್ಕೆ ಬೀಳ್ತಾ ಇರುವಂತ ಏಟು ಯಾವ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರ ಸ್ಟೇಟ್ಮೆಂಟ್ ಒಂದ್ ಕಡೆಗೆ, ಅರವಿಂದ್ ಕೇಜ್ರಿವಾಲ್ ಅವರ ಸ್ಟೇಟ್ಮೆಂಟ್ ಒಂದ್ ಕಡೆಗೆ, ನಿತೀಶ್ ಕುಮಾರ್ ಅವರ ಈ ಬೆಳವಣಿಗೆ ಇದು ಹೇಗೆ ಪೆಟ್ಟು ಕೊಡುತ್ತೆ, ಮತ್ತೆ ಇನ್ನೊಂದು ಕಡೆಗೆ NDA ಕೂಟಕ್ಕೆ ಇದು ಯಾವ ರೀತಿಯಾದಂತ ಲಾಭವಾಗಿ ತಂದು ಕೊಡುತ್ತೆ ಶಬೀರ್? ನೋಡಿ, ಮುಖ್ಯವಾಗಿ ಹೇಳೋದಾದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇವರು ಮೇಲ್ನೋಟಕ್ಕೆ ಏನೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕೂಡ ಅಸಲಿಗೆ ಸೀಟು ಹಂಚಿಕೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಇತರ ಪ್ರಾದೇಶಿಕ ಪಕ್ಷಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದಾವೆ. ನಾವು ಮೊನ್ನೆ ಅಷ್ಟೇ ನೋಡಿದ್ವಿ, ಏನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸೀಟು ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಂತ ಹಿನ್ನೆಲೆಯಲ್ಲಿ ಅವರು ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಆಪ್ ಕೂಡ ನಾವು ಇಂಥದ್ದೇ ಚಿಂತನೆ ಮಾಡಿದೀವಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಸೀಟು ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ಜೊತೆಗೆ ಒಂದು ನಿರ್ದಿಷ್ಟವಾದಂತಹ ಒಪ್ಪಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ವಿಚಾರ ಏನು ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಅಷ್ಟು ಪೂರಕವಾಗಿ ಇಷ್ಟ ಆಗಿರ್ಲಿಲ್ಲ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದೆ ಅಥವಾ ಡಾಮಿನೇಟ್ ಮಾಡ್ತಿದೆ ಅನ್ನುವ ನಿರ್ಧಾರಕ್ಕೆ ಕೂಡ ಅವರು ಬಂದಿದ್ರು. ಹೀಗಾಗಿ ಈ ಒಂದು ಒಕ್ಕೂಟದಿಂದ ಹಂತ ಹಂತವಾಗಿ ಒಬ್ಬೊಬ್ಬರೇ ಹೊರಗೆ ಬರುವಂತಹ ಲಕ್ಷಣಗಳಿಗೆ ಗೋಚರಿಸ್ತಾ ಇರುವಂತದ್ದು. ಈ ಒಂದು ವೇಳೆ ಆಪ್ ಮತ್ತೆ TMC ಏನಾದ್ರೂ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಕೂಡ ಈಗ ಬಹುತೇಕ ಹೊರಗಡೆ ಬಂದಂತ ಆಗುತ್ತೆ. ಹೀಗಾಗಿ ಮೂವರು ಇಂಡಿಯಾ ಒಕ್ಕೂಟದಲ್ಲಿದ್ದಂತ ಮೂವರು ಪ್ರಭಾವಿ ನಾಯಕರು ಕೂಡ ಈಗ ಹೊರಗಡೆ ಬಂದ್ರೆ ಈಗ ಒಕ್ಕೂಟಕ್ಕೆ ಯಾವ ರೀತಿಯಾದಂತ ಮಾನ್ಯತೆ ಇರುತ್ತೆ ಅಥವಾ ಅದು ಎಷ್ಟು ಬಲಿಷ್ಠವಾಗಿರುತ್ತೆ ಅನ್ನುವಂತ ಪ್ರಶ್ನೆಯೂ ಕೂಡ ಸಹಜವಾಗಿ ಕಾಡುತ್ತೆ. ಇದು ಒಂದು ಕಡೆ ಆದ್ರೆ NDA ಒಕ್ಕೂಟಕ್ಕೆ ಮತ್ತಷ್ಟು ಬಲ ಬರುವಂತದ್ದು ಕೂಡ ಈಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಎಲ್ಲಾ ಇದು ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿ ಏಕಾಂಗಿ ಅಂದ್ರೆ ಸಿಂಗಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಯನ್ನು ಇಳಿಸಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಕೆಲವು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಅನ್ನು ಕೊಡುವಂತ ಸಾಧ್ಯತೆಗಳಿತ್ತು. ಈಗ ಈ ಒಂದು ಏನು ಒಕ್ಕೂಟದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಈ ದಾರಿಯನ್ನು ಸುಲಭ ಮಾಡಿಕೊಡುತ್ತೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.